ನಮಸ್ಕಾರ. ನನ್ನ ಹೆಸರು ಸದಾಶಿವ ಅಂತ. ನಮ್ದು ಇಲ್ಲೇ ಕೊಂಡಾಪುರ, ಗೌರಿಬಿದನೂರು ತಾಲೂಕು. ನಾವು ಮೈಯೆಲ್ಲ ನವೆ ಆಗೋದ್ರೆ ಇಲ್ಲಿ ಗೌರಿಬಿದನೂರಲ್ಲಿ ಅಲ್ಲಿ ತೋರಿಸ್ದೆ. ಆಮೇಲೆ ಇನ್ನೊಬ್ಬ ಡಾಕ್ಟ್ರ್ ಇದ್ದರು, ಅವ್ರ ಹತ್ರ ತೋರಿಸ್ದೆ. ಯಲಹಂಕ ತೋರಿಸ್ದೆ. ಆಮೇಲೆ ದಾಸರಳ್ಳಿ ತೋರಿಸ್ದೆ. ಕುಣಿಗಲ್ ಆಯುರ್ವೇದಿಕ್ ಹೋಗಿದ್ದೆ. ಎಲ್ಲ ಕಡೆ ತೋರಿಸಿ ಇದು ನಮ್ಮ ಹಾಸ್ಪಿಟ್ಲ್ ಸೋಮೇಶ್ವರ ಹಾಸ್ಪಿಟ್ಲಿಗೆ ಬಂದಾಗ ಇಲ್ಲಿ ಓಜೋವನ್ನು ಇದು ಮಾಡಿ ಬ್ಲಡ್ ಕ್ರಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು 3 ವಾರ ಇಂಜೆಕ್ಷನ್ ತೊಗೊಂಡೆ. 3 ವಾರ ಇಂಜೆಕ್ಷನ್ ತೊಗೊಂಡು ಅದ್ಯಾವುದೋ ಮಾತ್ರೆ ಬರ್ಕೊಟ್ರು. ಮಾತ್ರೆ ತೊಗೊಂಡ್ಮೇಲೆ ಆರಾಮಾಗಿ ಏನು ನವೆ ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ದೀನಿ ನಾನೀಗ. ನಮಸ್ಕಾರ, ನನ್ನ ಹೆಸರು ಕಲ್ಯಾಣ್ ಕುಮಾರು. ನಾನು ಚೀಲಮನಹಳ್ಳಿ ಹೆಸರು ಊರು. ನಂದು ಆಕ್ಸಿಡೆಂಟ್ ಆಗಿ ಮಂಡ್ಯ ಟೋಲ್ ಹತ್ರ ಆಕ್ಸಿಡೆಂಟ್ ಆಯಿತು. ಮಂಡ್ಯದಿಂದ ನಮ್ಮ ಫ್ರೆಂಡು ಗೌರಿಬಿದನೂರಲ್ಲಿರೋ ಸೋಮೇಶ್ವರ ಆಸ್ಪತ್ರೆಗೆ ರಿಫರ್ ಮಾಡಿದ್ರು, ಇಲ್ಲಿ ಚೆನ್ನಾಗಿ ನೋಡ್ತಾರಂತ. ಸೊ ಬಂದ್ವಿ ಇಲ್ಲಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿದ್ರು. ಇಲ್ಲಿ ಸರ್ವೆ ಆಗಲಿ, ಪ್ರತಿಯೊಂದು ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗೈತೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ನಾನು ಸಯಾಟಿಕ ಪೇಯ್ನಿಂದ ಇಲ್ಲಿಗೆ ಬಂದಿದ್ದೆ. ಯಾಕಡೆ ಬೇರೆ ಹಾಸ್ಪಿಟಲಲ್ಲಿ ತೋರಿಸಿದ್ದೀನಿ, ಕಡಿಮೆ ಆಗಿಲ್ಲ. ಸೋಮೇಶ್ವರ ಹಾಸ್ಪಿಟ್ಲಿಗೆ ಬಂದ ಮೇಲೆ ವಿರೂಪಾಕ್ಷ ಡಾಕ್ಟ್ರ್ ಹತ್ರ ತೋರಿಸ್ಮೇಲೆ ನೋವು ಜಾಸ್ತಿ ಕಡಿಮೆ ಆಗಿದೆ, ಪೂರ್ತಿ ಕಡಿಮೆ ಆಗಿದೆ. ಅದಕ್ಕೂ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅಷ್ಟೇ. 10 ಡೇಸ್ಗೆಲ್ಲ ನಂದು ಏನಿದೆಯೋ ಗಾಯ ಎಲ್ಲ ನೀಟಾಗಿ 100% ನೀಟಾಗಿ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ನಮಸ್ತೆ, ನನ್ನ ಹೆಸರು ಗಗನ್ ಅಂತ. ನನ್ನ ಊರು ಬಂದು ದೊಡ್ಡಬಳ್ಳಾಪುರ. ನನಗೆ ಲಾಸ್ಟ್ 3 ಮಂತ್ಸ್ ಬೇಕು, ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಇದು ಬೈಕಿಂದ ಬಿದ್ದು. ನನ್ನ ಫ್ರೆಂಡ್ ಅಲ್ಲೊಬ್ರು ಸಜೆಷನ್ ಮಾಡಿದ್ರು, ಗೌರಿಬಿದನೂರು ತಾಲೂಕಲ್ಲಿ ಸೋಮೇಶ್ವರ ಹಾಸ್ಪಿಟಲ್ ಅಂತ ಇದೆ, ಅಲ್ಲೋಗಿ ಟ್ರೀಟ್ಮೆಂಟ್ ತಗೋ, ಬೇಗ ವಾಸಿ ಆಗುತ್ತೆ ಅಂತ. ಸೊ ನಾನು ಬಂದು ಟ್ರೀಟ್ಮೆಂಟ್ ತೊಗೊಂಡೆ. 10 ಡೇಸ್ಗೆಲ್ಲ ನಂದು ಏನಿದೆಯೋ ಗಾಯ ಎಲ್ಲ ನೀಟಾಗಿ 100% ನೀಟಾಗಿ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಇಲ್ಲಿ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ. ಅದು ಏನಂದರೆ ಓಝೋನ್ ಟ್ರೀಟ್ಮೆಂಟ್ ಅಂತ. ಎಲ್ಲೂ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲೂ ಮಾಡಲ್ಲ ನನಗೆ ತಿಳಿದಿರೋ ಮಟ್ಟಿಗೆ. ಸೊ ಇಲ್ಲಿ ಮಾಡ್ತಾರೆ, ನೀಟಾಗಿ ಗಾಯ ಎಲ್ಲ ವಾಸಿ ಆಗುತ್ತೆ. 100% ಟ್ರೀಟ್ಮೆಂಟ್ ನೀಟಾಗಿದೆ. ಮತ್ತು ಸ್ಟಾಫು ಅಷ್ಟೇ ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಪೇಷಂಟ್ಸ್ಗೆ. ಹೊರ ರೋಗಿಗಳಾಗಿರ್ಬೋದು ಮತ್ತು ಒಳ ರೋಗಿಗಳಾಗಿರ್ಬೋದು, ಯಾರೇ ಆಗಲಿ ನೀಟಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಮತ್ತು ನಿಮ್ಗೆ ಯಾರಿಗಾದ್ರೂ ಏನಾದರೂ ಈ ಥರ ಟ್ರೀಟ್ಮೆಂಟ್ ಆಗಿ, ಗಾಯ ಆಗಿ, ಏನೇ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಬಂದು ಇಲ್ಲಿ ಸೋಮೇಶ್ವರ ಹಾಸ್ಪಿಟಲ್ ಗೌರಿಬಿದನೂರಲ್ಲಿ ತೋರಿಸ್ಕೊಳ್ಳಿ. ಡಾಕ್ಟ್ರು ವಿರೂಪಾಕ್ಷ ಸರ್ ಅಂತ ಇದ್ದಾರೆ ಇಲ್ಲಿ ಡಾಕ್ಟರು. ಅವ್ರು ಚೆನ್ನಾಗಿ ನೋಡ್ತಾರೆ, ಅವ್ರ ಟೀಮು ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಿಮ್ಗೇನಾದರೂ ಆ ಥರ ಇದ್ದರೆ ಬಂದು ಇಲ್ಲಿ ತೋರಿಸ್ಕೊಳ್ಳಿ. 10 ವರ್ಷದಿಂದ ಕರ್ಕೊಬರ್ತಾ ಇದ್ದೀನಿ ನಮ್ಮ ಅಜ್ಜಿನ. ಕಾಲು ನೋವಿಗೆ ಆಪ್ರೇಷನ್ ಮಾಡಬೇಕು ಅಂದರು. ಆಪ್ರೇಷನ್ನು ನಾವು ಬೇಡ, ನಾವು ಆಗಲ್ಲ ಅಜ್ಜಿ ಕೈಲಿ, ಇವಾಗಲೇ 78 ವರ್ಷ, ನಾವು ಬೇಡ ಅಂದ್ವಿ. ಅದಕ್ಕೆ ಇಂಜೆಕ್ಷನ್ ಕೊಡಿಸ್ಕೊಂಡು 3 ತಿಂಗಳಿಗೊಂದ್ಸರಿ ಬಂದು ಇಂಜೆಕ್ಷನ್ ಕೊಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಚೆನ್ನಾಗೇ ಇದ್ದಾರೆ, ಎಲ್ಲ ಕೆಲಸನೂ ಮಾಡ್ಕೊಂಡಲ್ಲ ನಮ್ಮ ಅಜ್ಜಿನೇ. ಅಡುಗೆ ಮಾಡ್ದಾಳೆ, ಎಲ್ಲ ಕೆಲಸ ಎಲ್ಲ ನಮ್ಮ ಅಜ್ಜಿನೇ ಮಾಡೋದು, ಇನ್ಯಾರೂ ಮಾಡೋದಿಲ್ಲ, ಮನೆಗೆ ಮಾಡೋರು ಯಾರೂ ಇಲ್ಲ. ಅದರಿಂದ ಚೆನ್ನಾಗಿದ್ದಾರೆ. ಇವು ಬಂದು ಬೇಕಾದ್ರೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೋದು. ಚೆನ್ನಾಗಿದೆ. ಕ್ಯೂರೇ ಆಗಲ್ಲ ಅನ್ಕೊಂಡಿದ್ವಿ, ಕ್ಯೂರ್ ಆಗಿದೆ, ಕಂಪ್ಲೀಟ್ ಆಗಿ ನಿಲ್ಲಾಗಿದೆ, ಕರೆಕ್ಟ್ ಆಗಿದೆ. ಹೋಗ್ಬಿಟ್ಟು ಬನ್ನಿ ಅಲ್ವಾ. ಓಕೆ. ಓ ಡೆಫಿನೆಟ್ಲಿ ಕಡಿಮೆ ಆಗಿದೆ. ಹಿಂಗ್ ಶೇಕ್ ಆಗ್ತಾ ಇತ್ತು ಜಾಸ್ತಿ. ಅರೌಂಡ್ ಒಂದು ನೀವ್ ಹೇಳ್ದಂಗೆ 80% ಕಡಿಮೆ ಆಗಿದೆ ಅಲ್ವಾ ನಿಮ್ಗೆ? ಮೊದ್ಲು ಕತ್ತೆಲ್ಲ ಅಲ್ಲಾಡೋದು, ಎಸ್, ಅವೆಲ್ಲ ಇತ್ತು. ಈಗೇನಿಲ್ಲ ಈಗ. ಸೂಪರ್. ವೆರಿ ಗುಡ್. ಸರಿಯಪ್ಪ, ಆಯ್ತು. ಬನ್ನಿ. ಸೂಪರ್. ಈಗ ತಲೆ ಈಗ ಶೇಕ್ ಆಗ್ತಿತ್ತಲ್ಲ, ಕಂಪ್ಲೀಟ್ ನಿಂತೋಗ್ಬಿಟ್ಟಿದೆ. ಸೂಪರ್. ಓಕೆ, ಈ ಕಡೆ ಬಾ, ಹತ್ರ ಬಾ. ಓಕೆ, ನಿಮ್ಗೆ ಹೆಂಗ ಅನ್ಸುತ್ತೆ ಈಗ ಟ್ರೀಟ್ಮೆಂಟ್? ಚೆನ್ನಾಗಿದೆ. ಕ್ಯೂರೇ ಆಗಲ್ಲ ಅನ್ಕೊಂಡಿದ್ವಿ, ಕ್ಯೂರ್ ಆಗಿದೆ, ಕಂಪ್ಲೀಟ್ ಆಗಿ ನಿಲ್ಲಾಗಿದೆ, ಕರೆಕ್ಟ್ ಆಗಿದೆ. ಕಂಪ್ಲೀಟ್ ನಿಲ್ಲಾಗ್ಬಿಟ್ಟಿದೆ, ಒಂಚೂರು ಇದಿಲ್ಲ ಮುಂಚಿನಿದು. ನಿಮ್ಗೆ ಕತ್ತು ನೋವು ಅಂತ ಬಂದಿದ್ರಿ, ಅದ್ ಮರ್ತೆ ಹೋಗಿದ್ದೀರಾ ನೋಡಿ. ನಿಮ್ಗೆ ಏನ್ ತೊಂದ್ರೆ ಅಂತ ಬಂದಿದ್ರಿ ಅನ್ನೋದೆಲ್ಲ ಮರ್ತೆ ಹೋಗಿದೆ ನಿಮ್ಗೆ. ಅಷ್ಟು ಪರ್ಫೆಕ್ಟ್. ಹೌದು. ಓಕೆ, ಸರಿ, ಆಯ್ತು. ಓಕೆ, ಸಂತೋಷನಾ? ವೆರಿ ಗುಡ್. ನನ್ನ ಹೆಸರು ಮೋಹನ್ ಅಂತ. ಸೊ ನಾನು 1 ವರ್ಷ ಮುಂಚೆ ನನಗೆ ACL ಟೈರ್ ಆಗಿತ್ತು. ಸೊ ಚಿಕ್ಕದೊಂದು ಆಕ್ಸಿಡೆಂಟ್ ಆಗಿ ಇದಾಗಿತ್ತು. ಸೊ 4-5 ಮಂತ್ಸ್ ನನಗೆ ಸಿಕ್ಕಾಪಟ್ಟೆ ಪೇಯ್ನ್ ಇತ್ತು. ಆಮೇಲೆ ಬಂದ್ಬಿಟ್ಟು ನಾನು ಅಡ್ಮಿಟ್ ಆದೆ. ಇಲ್ಲಿ ಅಡ್ಮಿಟ್ ಆಗಿಬಿಟ್ಟು ಸರ್ಜರಿ ಮಾಡಿಸ್ಕೊಂಡೆ. 5 ತಿಂಗಳ ಮುಂಚೆ ಸರ್ಜರಿ ಮಾಡಿಸ್ಕೊಂಡೆ. ಸೊ ಈಗ ನನಗೆ ಮುಂಚೆ ಹೇಗಿತ್ತು ಸರ್ಜರಿ ಆದಮೇಲೆ ಅವಾಗ ನಾನು ಹೆಂಗೆ ನಡೆದಾಡ್ತಿದ್ದೆ, ಹೆಂಗೆ ಎಕ್ಸಸೈಸ್ ಎಲ್ಲ ಮಾಡಿ ವಾಕ್ ಎಲ್ಲ ಹೆಂಗೆ ಮಾಡ್ತಿದ್ದೆ,
ಸೇಮ್ ಅಷ್ಟೇ ಕಂಫರ್ಟ್ ಆಗಿದ್ದೀನಿ. ಆಫ್ಟರ್ ಸರ್ಜರಿ ಆದಮೇಲೆ ಏನೇನು ಪ್ರೋಟೋಕಾಲ್ಸ್, ಬೋತ್ ಸರ್ಜರಿ ಪ್ರೋಟೋಕಾಲ್ಸ್ ಏನೇನು ಹೇಳ್ಕೊಟ್ಟಿದ್ರು ಅದನ್ನೆಲ್ಲನೂ ಪ್ರಾಪರಾಗಿ ಫಾಲೋ ಮಾಡಿದೆ. ಡಾಕ್ಟ್ರ್ ಹೇಳ್ದಂಗೆಲ್ಲ ಎಲ್ಲನೂ ಪ್ರಾಪರಾಗಿ ಫಾಲೋ ಮಾಡಿ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇರೋಕ್ಕೆ ಈಗ ನಾನು ಮುಂಚೆ ಹೇಳಿದ್ನೋ ಅದೇ ಥರ ಈಗ ನಾನು ನಡೀತಾ ಇದ್ದೀನಿ. ಎಲ್ಲ ಎಕ್ಸಸೈಸ್ ಮಾಡೋಕ್ಕಾಗ್ತಾ ಇದೆ, ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ವಾಕ್ ಮಾಡ್ತಾ ಇದ್ದೀನಿ, ಜಾಗು ಎಲ್ಲನೂ ಮಾಡೋಕ್ಕಾಗಿದೆ. ಸೊ ಚಂದ್ರಪ್ಪ ಹೆಂಗಿದೆ ಈಗ? ಹೆಂಗಿದೆ ಇವಾಗ? ನೋವು ನೋವಿಲ್ವಾ? ಹೊರ್ಟೋಯ್ತಾ ನೋವು? ಜೊಮ್ ಬಂದಿದೆ, ನೋವಿಲ್ಲ, ಹೊರ್ಟೋಯ್ತು. ಪರ್ಮನೆಂಟೇ ಹೊರ್ಟೋಗಿದ್ದು ನೋವು, ಇನ್ನು ಬರಲ್ಲ. ಹಾಂ, ನೋವಿನ್ನು ಬರಲ್ಲ. ಹಾಂ, ಆಯಿತು. ಈಗ ಏನು ಕೈ ಇಷ್ಟು ಬೇಗ ಮೇಲೆ ಎತ್ತಿಬಿಟ್ರಿ? ಹಾಂ, ಬನ್ನಿ ಕೂತ್ಕೊಳ್ಳಿ, ಪಕ್ಕದಲ್ಲಿ ಕೂತ್ಕೊಳ್ಳಿ. ಈಗ ಬಂದಾಗ ಎಷ್ಟು ನೋವಿತ್ತು, ಈಗ ಎಷ್ಟಿದೆ? ಈಗ ಎಷ್ಟು ಆರಾಮಿದ್ದೀರಾ? ಆರಾಮಾಗಿದ್ದೀರಾ? ಓಕೆ, ಇನ್ನೊಂದು ವಾರ ಬಿಟ್ಕೊಂಬಂದು ಹೇಳಿ ಎಷ್ಟು ಆರಾಮಾಗಿದ್ದೀರಾ ಅಂತ. ಅದು ಎತ್ತಿ, ಅದು ಕೈಗೆ ಕೊಟ್ಟಿಲ್ಲ ನಾವು, ಅದು ಕೈಗೆ ಆ ಕೈಗೂ ಆಮೇಲೆ ಕೊಡ್ತೀವಿ. ಎಲ್ಲಿ ಅಳ್ತಾ ಬಂದ್ರು. ಬ್ಲೌಸ್ ಹಾಕೋಕ್ಕಾಗಲಿಲ್ಲ, ಸ್ವೆಟ್ರ್ ಹಾಕ್ಕೊಂಡು ಸ್ಯಾರಿನ ಉಟ್ಕೊಳ್ಳ ಸರ್, ಹಂಗೆ ಬಂದಿದ್ದೆ. ಓಕೆ, ಈಗ ಕಂಪ್ಲೀಟ್ ನೋವು ಕಡಿಮೆ ಆಗಿದೆ ಸರ್. ರಮೇಶು ಹೌದಾ? ಈಗ ನೋವು ಚೆನ್ನಾಗಿ ಕಡಿಮೆ ಆಗಿದೆ ಅಲ್ವಾ ಈಗ? ನೋವು ಕಡಿಮೆ ಆಗಿದೆ. ಈ ರಾತ್ರಿ ಏನು ಹಿಂಸೆ ಪಟ್ಟಿದ್ದೀನೋ, ಎದ್ದಳಕ್ಕಾಗ್ದು ಬಂದಿದ್ರೆ ಎರಡು ಕೈ ಸಪೋರ್ಟ್ ಇರ್ಬೇಕಲ್ವ, ಇದರಲ್ಲೇ ಸಾಹಸ ಮಾಡಿ ಎದ್ದಿದ್ದೀನಿ ಸರ್. ಈ ಶುಗರ್ ಪೇಷಂಟ್ಗಳು ಬಚ್ಚಲು ಹೋಗ್ತಾನೆ ಇರಬೇಕು ಅಲ್ವರಾ? ಹೌದು. ಆಯಿತು ಸರ್, 8 ದಿವಸ ಬಿಟ್ಕೊಂಬರಲಾ? ಆಯ್ತಮ್ಮ. ಓಕೆ ಓಕೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸುಕನ್ಯಾ ಲೋಕೇಶ್ ಅಂತ. ಇವನು ನನ್ನ ಮಗ. ಆ್ಯಕ್ಚುಲಿ ಇವನು 2014 ಹುಟ್ಟಿದ್ದು. ಇವನು ಹುಟ್ಟಿದಾಗ ಒಂದು ಸ್ವಲ್ಪ ಬಲಗಾಲು ಸ್ವಲ್ಪ ಕ್ರಾಸ್ ಆಗಿತ್ತು. ಆ ಕಾಲನ್ನ ನಾವು ಏನು ಮಾಡೋದು ಏನಂತ ಗೊತ್ತಾಗಲಿಲ್ಲ, ಭಯ ಆಗ್ತಿತ್ತು ಹುಟ್ಟಿದ ತಕ್ಷಣ, ನೋಡಿದ ತಕ್ಷಣ. ನಮ್ಮ ಒಬ್ಬರು ಆಂಟಿ, ಕಾಂತಮ್ಮ ಆಂಟಿ ಅನ್ನೋರು ಇವರು ಡಾಕ್ಟರ್ನ ಪರಿಚಯ ಮಾಡಿಸ್ಕೊಟ್ರು. ಅವರು ತುಂಬ ನಾವು ಭಯ ಬೀಳ್ತಾ ಇದ್ದನ್ನು ಹಾಸ್ಪಿಟ್ಲಲ್ಲೇ ತುಂಬ ಧೈರ್ಯ ಕೊಟ್ಟು, ಆಗ ಅವನ್ನ ಏನೂ ಆಗೋಲ್ಲ, ನಾವು ಮಾಡಿಕೊಡ್ತೀವಿ ಅಂತೇಳಿ ಅವನಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ಒಂದು ವಿತಿನ್ 5 ಮಂತ್ಸಲ್ಲೇ ಅವನಿಗೆ ಕಾಲೆಲ್ಲ ಸರಿ ಹೋಯಿತು. ಅವ್ನು 1 ಇಯರ್ ಹುಡುಗ ಅನ್ನೋಷ್ಟೊತ್ತಿಗೆ ಅವ್ನು ನಡೆಯೋನು ಆಗೋಷ್ಟೊತ್ತಿಗೆ ಅವ್ನು ಸ್ವಲ್ಪ ಚೆನ್ನಾಗೆಲ್ಲ ನಡೆಯೋದೆಲ್ಲ ಇದು ಮಾಡ್ದ. ಸೊ ಡಾಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಇವಾಗ ನಮ್ಗೆ ಯಾವ ಥರದ ಭಯನೂ ಇಲ್ಲ, ನಿಮಗೆ ಅಸಲು ಅದು ಯಾವ ಕಾಲು ಅನ್ನೋದನ್ನು ಗೊತ್ತಾಗೋದು ಇಲ್ಲ. ಓಡಾಡಿದ್ರು ಏನಾದ್ರೂ ಅವ್ನು ತುಂಬ ಹೆಲ್ತಿಯಾಗಿ ಬೆಳೆದ. ಏನಾಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡೋದು ಇದು ಇರಲಿಲ್ಲ. ಅಷ್ಟು ಹೆಲ್ತಾಗಿದ್ದ ಅವನು. ಅದು ಅಷ್ಟು ಪರ್ಫೆಕ್ಟಾಗಿ ಸರಿ ಹೋಯಿತು. ಎಲ್ಲರಿಗೂ ಒಂದೇ ಹೇಳೋದು, ಯಾರು ಭಯ ಬೀಳಬೇಡ್ರಿ, ಯಾರೂ ಟೆನ್ಷನ್ ತಗೋಬೇಡ್ರಿ, ಅದೇನೂ ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ. ಸರ್ ಎಲ್ಲದನ್ನು ಕಂಪಲ್ಸರಿ ಕ್ಲೀನಾಗಿ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಅದು ಟ್ರೀಟ್ಮೆಂಟ್ ಮಾಡ್ತಾರೆ. ಎಲ್ಲರೂ ಬಂದು ಒಂದು ಸರಿ ವಿಸಿಟ್ ಮಾಡಿ ಆ ಪ್ರಾಬ್ಲಮ್ಸ್ ಇರೋರು. ಯಾರೂ ಭಯ ಬೀಳ್ದಿರ ಇವನು ಯಾವ ಥರ ನಡೀತದೆ ಅನ್ನೋ ವೀಡಿಯೋನೂ ಹಾಕ್ತೀವಿ, ಫಸ್ಟ್ ಹೇಗಿದ್ದ ಅನ್ನೋ ಫೋಟೋನೂ ಹಾಕ್ತೀವಿ. ಕಂಪೇರ್ ಮಾಡ್ಕೊಂಡು ನೀವೇ ನೋಡಿ ಎಷ್ಟು ಕ್ಲಿಯರಾಗಿ, ಎಷ್ಟು ನೀಟಾಗಿ ಅದು ಕಾಲೆಲ್ಲ ಸರಿ ಹೋಗಿದೆ ಅಂತ. ಈಗ ಅವನಿಗೆ 12 ಇಯರ್ಸ್ ಆಗಿದೆ. 12 ಇಯರ್ಸಿಂದನೂ ನಮ್ಗೆ ಯಾವ ಪ್ರಾಬ್ಲಮ್ಮು ಇಲ್ಲ, ಯಾವುದೇ ರೀತಿಯ ರಿಗ್ರೇಡು ಇಲ್ಲ. ಸರ್ ಮಾಡಿಕೊಟ್ಟಿರೋ ಹೆಲ್ಪಿಗೆ ಇವತ್ತಿಗೂ ಮರೆಯೋಕ್ಕಾಗ್ತಿಲ್ಲ. ಸೊ ಇವಾಗ ನಮ್ಮಷ್ಟಕ್ಕೆ ನಾವೇ ಬಂದ್ವಿ, ಸರ್ಗೆ ಹೇಳೋಣ, ಒಂದು ವೀಡಿಯೋ ಮಾಡ್ಕೊಳ್ಳೋಣ, ಎಲ್ಲರಿಗೂ ಹೆಲ್ಪ್ ಆಗಲಿ, ಎಲ್ಲರೂ ನೋಡಿ ಕಲೀಲಿ, ಎಲ್ಲ ತುಂಬ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡಲಿ ಅಂತ ನಾವು ಇದು ಮಾಡ್ತಾಯಿದ್ದೀವಿ. ಸರ್ ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ, ತುಂಬ ಜನಕ್ಕೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಬಂದು ಒಂದು ಸಲ ವಿಸಿಟ್ ಮಾಡಿ, ಯಾವುದೇ ಭಯ ಇಲ್ದಿರ ಧೈರ್ಯವಾಗಿ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.